ಖಂಡಿತ ಮೇಡಮ್. ನನಗೆ ಅಂತಲ್ಲ, ಎಲ್ಲರಿಗೆ ಅವರೊಂದು ಸ್ಫೂರ್ತಿಯೇ. ಆ, ಬಹುಶಃ ಯಡಿಯೂರಪ್ಪನವರ ಜೀವನವನ್ನು ಅವಲೋಕನ ಮಾಡಿದರೆ, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲ ನಾವು ಕೆಲಸ ಮಾಡುವಂಥ ನಮಗೆ ಅದೊಂದು ವಿಶ್ವವಿದ್ಯಾಲಯ ಇದ್ದಂಗೆ. ಅಂದರೆ ಎಲ್ಲವನ್ನೂ ಕಲಿಸಿಕೊಡುವಂಥದ್ದು ನಡೆ ಅವರಲ್ಲಿ ನಾವು ನೋಡಿದ್ದೇವೆ. ಯಾವ ಯಾವ ಸಂದರ್ಭದಲ್ಲಿ ಅವರು ಯಾವ ಯಾವ ರೀತಿ ನಡ್ಕೊಂಡ್ರು ನನಗೆ ಯಾವಾಗಲೂ ಎಣಿಸ್ಲಿಕ್ಕುಂಟು. ನಾವು ಭಾಷಣ ಮಾಡುವಾಗ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಕೂಡ, ನಾವು ಹೇಗಿರಬೇಕಂದ್ರೆ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದಿಲ್ಲ ಅಂತ. ಒಂದು ಬೊಂಬೆ ಬಿದ್ದರೆ ಕೂಡಲೇ ಎದ್ದು ನಿಲ್ಲಬೇಕು, ಆಗ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ. ಯಡಿಯೂರಪ್ಪನವರನ್ನು ನಮಗೆ ನೋಡಿದಾಗ ಅವರ ಎಲ್ಲ ಒಂದೊಂದು ಸಾಮಾಜಿಕ ಕ್ಷೇತ್ರದ ಬದುಕಿನ ಮಜಲುಗಳಲ್ಲಿ ಎಷ್ಟು ಸಲ ಬಿದ್ದ ಕೂಡಲೇ ಎದ್ದು ನಿಂತು ಅದೇ ಸ್ಥೈರ್ಯದಿಂದ ಹೋಗುವಂಥ ಅವರ ವ್ಯಕ್ತಿತ್ವ ನನಗೆ ಬಹಳ ಸ್ಫೂರ್ತಿ, ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡುವಂಥದ್ದು. ಅದೇ ರೀತಿ ಅಧ್ಯಯನ, ಬಹಳ ತುಂಬ ಅಧ್ಯಯನ ಮಾಡ್ತಾರೆ ಅವರು. ಬೆಳಗ್ಗೆದ್ದು ಎಲ್ಲ ಪತ್ರಿಕೆಗಳನ್ನು ಓದ್ತಾರೆ, ನೆಗೆಟಿವ್ ಪಾಸಿಟಿವ್ ಎಲ್ಲ ಓದ್ತಾರೆ. ಆಮೇಲೆ ಯಾರು ಹೇಳಿದರೂ ಕೂಡ ಕೇಳ್ತಾರೆ. ಒಂದು ಸಣ್ಣ ಚೀಟಿ ಇರ್ತದೆ ಅವರ ಕೈಯಲ್ಲಿ, ಪೆನ್ ಇರ್ತದೆ, ಅದರಲ್ಲಿ ಬರೆದು ಅವ್ರದ್ದು ಸಫಾರಿ ಕಿಶೆಯಲ್ಲಿ ಹಾಕುವಂಥದ್ದು. ಇವರು ದೊಡ್ಡವರು, ಇವರು ಸಣ್ಣವರು ಅಂತ ಇದು ಮಾಡೋದಿಲ್ಲ.